ಬೇಸಿಗೆಯ ಆರಂಭ ಘಟ್ಟದಲ್ಲಿ ನಾವಿನ್ನು ಇರೋದು. ಈಗಲೇ ಬಹುತೇಕ ಕಡೆ ಜೀವನದಿಯಲ್ಲಿ ನೀರು ಖಾಲಿ ಆಗ್ತಾ ಇರೋದು ಜನರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ತುಂಗಭದ್ರಾ ನದಿಯನ್ನ ನಂಬಿಕೊಂಡಿರುವಂತಹ ಜನರ ಜೀವನವೂ ಕೂಡ ಇದೇ ರೀತಿ ಪರಿತಪಿಸುವ ಹಂತಕ್ಕೆ ಹೋಗಿ ತಲುಪಿದೆ. ಕಾರಣ ತುಂಗಭದ್ರಾ ನದಿಯ ಸುತ್ತಮುತ್ತ ಇರುವಂತಹವರಿಗೆ ಈಗ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಕಾರಣ ಆ ತುಂಗಭದ್ರಾ ನದಿಯಲ್ಲಿ ಈಗ ಸದ್ಯಕ್ಕೆ ನೀರಿಲ್ಲ. ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ಈ ತುಂಗಭದ್ರಾ ಒಡಲು, ಆದರೆ ಖಾಲಿಯಾಗಿದೆ. 105 TMC ಸಾಮರ್ಥ್ಯದ ಡ್ಯಾಮ್ನಲ್ಲಿ ಬರೀ 8 TMC. ನೀವು ಊಹೆ ಮಾಡ್ಕೊಳ್ಬೋದು, 105 TMC ನೀರಿರುವಂತಹ ಈ ಡ್ಯಾಮ್ನಲ್ಲಿ ಬರೀ 8 TMC ನೀರಿದೆ ಅಂತಂದರೆ ಅದರಲ್ಲಿ ಡೆಡ್ ಸ್ಟೋರೇಜ್ ಅಂತ ಒಂದು 5 TMC ತೆಗೆದ್ರೆ 3 TMC. 3 TMCಯಲ್ಲಿ ನೀರು ನಾವು ಎಷ್ಟು ದಿನ ಕುಡಿಬಹುದು? ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳು ಸಂಪೂರ್ಣ ಇದೇ ನದಿಯ ಮೇಲೆ ಅವಲಂಬಿಸಿವೆ. ಆಂಧ್ರ, ತೆಲಂಗಾಣದ ಕೆಲ ಜಿಲ್ಲೆಗಳ ರೈತರಿಗೆ ತುಂಗಭದ್ರಾ ಜೀವನಾಡಿಯಾಗಿದೆ. ಕುಡಿಯೋ ನೀರಿಲ್ಲ ಅಂದರೂ ಕೂಡ ಕಾರ್ಖಾನೆಗಳಿಗೆ ನೀರು ಬಿಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇಲ್ಲಿಯೂ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಭಾಗದ ಜನರು ಕೂಡ ಈಗ ನೀರಿಲ್ಲದೆ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ತುಂಗಭದ್ರಾ ಡ್ಯಾಮ್ ಹತ್ರ ಇದೆ, ಆದರೂ ಕೂಡ ಜನರ ದಾಹ ನೀಗಿಸೋದು ಆಗ್ತಾ ಇಲ್ಲ. ಕಲ್ಯಾಣ ಕರ್ನಾಟಕದ ಜೀವನಾಡಿ ಅಂತಂದರೆ ಈ ತುಂಗಭದ್ರಾ ಒಡಲು. 105 TMC ಸಾಮರ್ಥ್ಯದ ಡ್ಯಾಮ್ನಲ್ಲಿ ಕೇವಲ 8 TMC ನೀರು ಉಳಿದಿದೆ. ಜನ, ಜಾನುವಾರು, ಜಲಚರಗಳಿಗೆ ಸಾಕಾಗುವಷ್ಟು ನೀರು ಸಂಗ್ರಹ ಆಗ್ತಾ ಇತ್ತು ಇಲ್ಲಿ. ಆದರೆ ಸಂಪೂರ್ಣ ಡ್ಯಾಮ್ ಖಾಲಿ ಆಗಿದೆ. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಸೇರಿದಂತೆ ಪಕ್ಕದ ಆಂಧ್ರ, ತೆಲಂಗಾಣ ರೈತರಿಗೂ ಕೂಡ ಇದೇ ನದಿ ಜೀವನಾಡಿ. ಆದರೆ ನೀರಿಲ್ಲ, ಆದ್ದರಿಂದ ಸಮಸ್ಯೆ ಎದುರಾಗಿದೆ. ನೀರಿನ ಸಮಸ್ಯೆ ಎಷ್ಟು ತೀವ್ರವಾಗಿದೆ, ಅದರಲ್ಲೂ ಜಿಲ್ಲಾವಾರು, ಆಯಾ ಪ್ರಾಂತ್ಯವಾರು, ಗ್ರಾಮದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಇದರ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀರು ಕಣ್ಣೀರು ಅನ್ನೋ ಅಭಿಯಾನದ ಮೂಲಕ ತೆರೆದಿಡೋ ಪ್ರಯತ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಸರ್ಕಾರ ಇತ್ತ ಕಣ್ತೆರೆದು ನೋಡೋವರೆಗೂ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಇದ್ರ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನ ಮಾಡ್ತಾ ಹೋಗುತ್ತೆ. 2 ಜಿಲ್ಲೆಗಳಿಂದ, ವಿಜಯನಗರ ಹಾಗೆ ಬೀದರ್ನಿಂದ ನಮ್ಮ ಪ್ರತಿನಿಧಿಗಳು ಕನೆಕ್ಟ್ ಆಗಿದ್ದಾರೆ. ವಿಜಯನಗರದಿಂದ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಬಹುಶಃ, ಹಾಗೆ ಬೀದರ್ನಿಂದ ಸುರೇಶ್, ಇಬ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಾಗಿ ಬೀದರ್ನ ಪರಿಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲಬಹುದಾ ಅಂತ ಹೇಳಿ, ಯಾವ ರೀತಿ ಇದೆ ಅಲ್ಲಿ ಪರಿಸ್ಥಿತಿ, ಹಾಗೆ ನೀರಿಗೋಸ್ಕರ ಹಾಹಾಕಾರ ಎಷ್ಟು ತೀವ್ರವಾಗಿದೆ ಅಂತ ಹೇಳಿ ಬೀದರ್ ಜಿಲ್ಲಾ ವ್ಯಾಪ್ತಿಯಲ್ಲಿ. ಹೌದು ಶ್ರೀಮಿತಾ, ಗಡಿ ಜಿಲ್ಲೆ ಬೀದರಲ್ಲಿ ಈ ಬಾರಿ ಬೇಸಿಗೆಗೂ ಮುನ್ನ ಜನರಿಗೆ ಎಲ್ಲೋ ಒಂದು ಕಡೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಏನು ಟೋಟಲಿ ಕುಡಿಯೋ ನೀರಿಗಾಗಿ ಸಾಕಷ್ಟು ಒಂದು ಸಮಸ್ಯೆ ಎದುರಾಗ್ಯದ ಅಂತ ಹೇಳ್ಬೋದು. ಸುಮಾರು ಜಿಲ್ಲೆಯಲ್ಲಿ ಇಲ್ಲಿವರೆಗೆ 152 ಹಳ್ಳಿಗಳಲ್ಲಿ ಕುಡಿಯೋ ನೀರಿಗಾಗಿ ಜನ ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವೇನದಂದ್ರೆ ಈಗ ಔರಾದ್ ತಾಲೂಕಿನ ಬಾರ್ಡರ್ ತಾಂಡ, ವಿಜಯನಗರ ತಾಂಡ ಗ್ರಾಮದಲ್ಲಿದ್ದೀವಿ. ಈ ಜನರು ಹೇಳ್ತಾ ಇದ್ದಾರೆ, ನಮಗೆ ಕುಡಿಯೋ ನೀರು ಕೊಡ್ರಿ, ಇಲ್ಲಾಂದ್ರೆ ನಾವು ತೆಲಂಗಾಣಕ್ಕೆ ಹೋಗಕ್ಕೆ ನಮಗೆ ಪರ್ಮಿಷನ್ ಕೊಡ್ರಿ. ಪಕ್ಕದಲ್ಲೇ ಒಂದು 200 ಮೀಟರಲ್ಲಿ ನಮ್ಮ ತೆಲಂಗಾಣ ಬರ್ತದೆ, ತೆಲಂಗಾಣಕ್ಕೆ ನಾವು ಹೋಗ್ತೀವಿ. ಯಾಕಂದ್ರೆ ತೆಲಂಗಾಣದಲ್ಲಿ ಕುಡಿಯೋ ನೀರಿಂದು ಸಾಕಷ್ಟು ಒಂದು ಫೆಸಿಲಿಟಿ ಇದೆ. ಟೋಟಲ್ ನಮಗೆ ಕುಡಿಯೋ ನೀರಿಲ್ಲ. ನಾವೇ ತಾಂಡದಲ್ಲಿ ಇದ್ದೀವಿ, ನೋಡ್ಬೋದು ನೀವು. ಏನು ಜನರು ನಿಂತಾರೆ, ಇಲ್ಲಿ 300 ಮನೆಗಳವ. ಅದ್ರ ಒಂದೇ ಏನದಂದ್ರೆ ಬೋರ್ವೆಲ್ ಇದೆ. ಆ ಬೋರ್ವೆಲ್ಗೆ ಏನದಂದ್ರೆ 1 ತಾಸು ಏನದಂದ್ರೆ ಇದು ನಡೀತು ಅಂದ್ರೆ ಗ್ಯಾಪ್ ಹೊಡಿತದ. ಹೀಗಾಗಿ ಕುಡಿಯೋ ನೀರಿಗಾಗಿ ಈ ಒಂದು ಗ್ರಾಮಸ್ಥರು ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಯಾಕಂದ್ರೆ ಟೋಟಲಿ ನಾವು ನೀರಿಗಾಗಿ ಏನದಂದ್ರೆ ಸ್ಕೂಲ್ ಮಕ್ಕಳಿಗೆ ಹಿಡ್ಕೊಂಡು ಮಹಿಳೆಯರು ಪ್ರತಿಯೊಬ್ಬರು ಏನದಂದ್ರೆ ಇದೇ ನೀರು ತರೋದು ಒಂದೇ ಒಂದು ಕೆಲಸ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು. ನಾ ಮೋಟ್ರ್ ಕೂಡ ತೋರಿಸ್ತೀನಿ. ಟೋಟಲಿ ಏನದಂದ್ರೆ ಈ ರೀತಿ ಇದೇ ಒಂದು ಮೋಟ್ರ್ ಏನದಂದ್ರೆ ಅವ್ರು ದಿನ ಬೆಳಗಾದ್ರೆ ಈ ರೀತಿ ಸ್ಟಾರ್ಟ್ ಮಾಡ್ಕೊಂಡು ಏನದಂದ್ರೆ ಅವ್ರು ನೀರು ತಗೋತಾರೆ. ಅದ್ರ ನೀರು 1 ತಾಸು ಏನದಂದ್ರೆ ನಡೆಯಲ್ಲ. ಇದು 1 ತಾಸು ಅರ್ಧ ತಾಸು ನಡೆಯಲ್ಲ. ಆ ರೀತಿ ಏನದಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಯದ. ಸಾಕಷ್ಟು ಜನರು ಇದ್ದಾರೆ. ಏನ್ರಿ ನಿಮ್ಮ ಬೇಡಿಕೆ? ಯಾಕೆ ನೀರಿನ ಸಮಸ್ಯೆ? ನೀರಿನ ಸಮಸ್ಯೆ ಭಾಳ ಅದ ಸರ್. ನಮ್ಗೆ ನೀರೇ ಸಿಗಲ್ಲ ಹೊಂಟದ. ಇಲ್ಲಿ ತೋರಿಲಿ ನೀರು ಮಾಡ್ಬೇಕಂದ್ರೆ ತೆಲಂಗಾಣ ಪರ್ಮಿಷನ್ ಕೊಡ್ಬೇಕು ಸರ್. ನಮ್ಗೆ ಹೋಗಲಾಗ ಎಷ್ಟು ದೂರ ತೆಲಂಗಾಣ? ರೈಟ್, ಸುರೇಶ್ ಚೌಹಾಣ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ವಿವರಿಸ್ತಾ ಹೋಗಿ, ನೀವಿರುವ ಭಾಗದಲ್ಲಿ ಜನರ ಬವಣೆ, ನೀರಿಗೋಸ್ಕರ ಪರದಾಟ ಯಾವ ರೀತಿ ಇದೆ ಅಂತ ಹೇಳಿ.
ಖಂಡಿತ ಸ್ಮಿತಾ, ಏನು ತುಂಗಭದ್ರ ಮಡಿಲಲ್ಲಿರ್ತಕ್ಕಂತಹ ಜನರಿಗೆ ತುಂಗೆ ಏನು ಗಂಗಾ ಮಾತೆ ಬಾಯಿಗೆ ಸಿಕ್ತಿಲ್ಲ ಅಂತಕ್ಕಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಹೈದರಾಬಾದ್ ಕರ್ನಾಟಕ ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ವಿಜಯನಗರ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಸೇರಿದಂತೆ ಆಂಧ್ರ ಮತ್ತು ತೆಲಂಗಾಣದ ಕೆಲವು ಜಿಲ್ಲೆಗಳ ರೈತರು ಈ ಒಂದು ತುಂಗಭದ್ರಾ ಜಲಾಶಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ 105 ಸಂಗ್ರಹ ಸಾಮರ್ಥ್ಯದ TMC ಸಾಮರ್ಥ್ಯದ ನೀರ ಇವತ್ತು ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 8 TMC ನೀರ್ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿ. ಈಗಾಗಲೇ ಬೇಸಿಗೆ ಕಾಲ ಇನ್ನು ಈಗ ಆರಂಭ ಆಗ್ತಾ ಇದೆ. ಈಗ ಕೇವಲ 8 TMC ನೀರಿದ್ರೆ ಇಡೀ ಬೇಸಿಗೆಯಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಅದರಲ್ಲಿ ನಾವು ಡೆಡ್ ಸ್ಟೋರೇಜ್ ನೀರನ್ನ ಕೂಡ ನಾವು ಉಳಿಸ್ಬೇಕಾಗ್ತದೆ. ಆ ಡೆಡ್ ಸ್ಟೋರೇಜ್ ನೀರನ್ನ ಉಳಿಸೋದಾದ್ರೆ ನಮಗೆ ಕೇವಲ 3 ರಿಂದ 4 TMC ಅಷ್ಟೇ ನೀರು ಸಿಗ್ತಕ್ಕಂಥದ್ದು. ಈ 3 ರಿಂದ 4 TMC ನೀರು ವಿಜಯನಗರ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಸೇರಿದಂತೆ ಏನು ತೆಲಂಗಾಣ ಮತ್ತು ಆಂಧ್ರದ ಕೆಲವು ಜಿಲ್ಲೆಗಳಿಗೆ ಕುಡಿಲಿಕ್ಕೆ ಮತ್ತು ಜಾನುವಾರುಗಳ ನೀರನ್ನ ಕುಡಿಲಿಕ್ಕೆ ಮತ್ತು ಜೀವಚಲ ಪ್ರಾಣಿಗಳಿಗೆ ನೀರನ್ನ ಕುಡಿಲಿಕ್ಕೆ ಯಾವ ರೀತಿ ಇದನ್ನ ಮ್ಯಾನೇಜ್ ಮಾಡಬಹುದು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಭಾಗದ ಜನರ ಪ್ರಶ್ನೆ ಅಂತ ಹೇಳೋದಾದ್ರೆ ಎಲ್ಲೋ ದೂರದ ಪಾವಗಡಕ್ಕೆ ನೀರನ್ನ ಕೊಂಡೊಯ್ಯಲಾಗ್ತದೆ. ಆದ್ರೆ ಹೊಸಪೇಟೆ ಮತ್ತು TB ಡ್ಯಾಮ್ ಅಲ್ಲಿ ಏನು ಸುತ್ತಮುತ್ತ ಇರ್ತಕ್ಕಂತಹ ಜಿಲ್ಲೆಗಳ ಜನರಿಗೆ ಕುಡಿಯೋ ನೀರಿಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಂತಕ್ಕಂತ ಒಂದು ಆಕ್ರೋಶ ಕೂಡ ಇದೆ. ಈ ಭಾಗದ ಜನರಿಗೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು, ಸಮರ್ಪಕವಾಗಿ ಕುಡಿಯೋ ನೀರನ್ನ ಕೊಡಬೇಕು ಅಂತಕ್ಕಂತ ಒಂದು ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ಮಾಹಿತಿಗಾಗಿ.